ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ದೇವಿಯ ಮುಂದೆ ಸಂಕಲ್ಪ ಮಾಡಿ ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದಾರೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪ ಪಡೆದಿದ್ದಾರೆ. ಅರ್ಚಕರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿ ದೇವಿಗೆ ಕೈ ಮುಗಿದಿದ್ದಾರೆ ಸಿಎಂ ವಿಜಯ್. ದೇಗುಲದ ಮುಂಭಾಗದಲ್ಲಿರುವಂತಹ ಧ್ವಜಕ್ಕೆ ನಮಿಸಿ ದೇಗುಲಕ್ಕೆ ಎಂಟ್ರಿ ಕೊಟ್ಟರು. ಸಂಪ್ರದಾಯದ ಪ್ರಕಾರ ಉಡುಗೆ ತೊಟ್ಟು ಸಿಎಂ ವಿಜಯ್ ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಯಾವ ರೀತಿ ಉಡುಪಿನಲ್ಲಿ ಬರಬೇಕು ಸಾಂಪ್ರದಾಯಿಕವಾಗಿ, ಅದೇ ರೀತಿ ವಿಜಯ್ ಅವರು ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನ ಪಡೆದುಕೊಳ್ಳೋದಕ್ಕೆ ಇವತ್ತು ಆಗಮಿಸಿದ್ದಾರೆ. ಈ ವೇಳೆ ದೇವಸ್ಥಾನಕ್ಕೆ ಬರೋ ಮುಂಚೆ ಅಲ್ಲೇ ಪ್ರಾಂಗಣದಲ್ಲಿದ್ದಂತಹ ಧ್ವಜಕ್ಕೆ ನಮಿಸಿ ಅದಾದಮೇಲೆ ದೇವಾಲಯದ ಒಳಭಾಗಕ್ಕೆ ಎಂಟ್ರಿ ಕೊಟ್ಟು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಂಕಲ್ಪ ಮಾಡಿಕೊಂಡು ದೇವಿಗೆ ಕೈ ಮುಗಿದು ವಿಜಯ್ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಅವರು ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ಈ ರೀತಿಯಾಗಿ ಭೇಟಿ ಕೊಡ್ತಾ ಇರುವಂಥದ್ದು. ಕ್ಷೇತ್ರದ ಮಹಿಮೆಯ ಬಗ್ಗೆ ಹೇಳೋದೇ ಬೇಡ. ಸಾಕಷ್ಟು ರಾಜಕಾರಣಿಗಳು, ಸಿನಿಮಾ ನಟ ನಟಿಯರು, ಜನಸಾಮಾನ್ಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುವಂತಹ ಕೊಲ್ಲೂರು ಕ್ಷೇತ್ರ, ಅಷ್ಟು ಶಕ್ತಿಪೀಠವಾಗಿ ಗುರುತಿಸಿಕೊಂಡಿರುವಂತಹ ಕೊಲ್ಲೂರಿನ ಮೂಕಾಂಬಿಕಾ ದೇಗುಲಕ್ಕೆ ವಿಜಯ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿದ್ದರು. ಅದಾದ ಬಳಿಕ ಇವತ್ತು ಅಲ್ಲಿಂದ ಮಂಗಳೂರಿನ ಏರ್ಪೋರ್ಟಿಗೆ ಬಂದರು. ಈ ವೇಳೆ ಸಚಿವ ಯು ಟಿ ಖಾದರ್ ಅವರನ್ನು ಅಲ್ಲಿ ಸ್ವಾಗತ ಮಾಡಿಕೊಂಡ್ರು. ಅಲ್ಲಿಂದ ನೇರವಾಗಿ ಉಡುಪಿಯಲ್ಲೇ ಇರುವಂತಹ ಕೊಲ್ಲೂರಿನ ಮೂಕಾಂಬಿಕಾ ದೇಗುಲಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಆಗಮಿಸಿದರು. ಆ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಈಗಲೂ ಕೂಡ ದೇವಸ್ಥಾನದಲ್ಲೇ ಇದ್ದಾರೆ. ವಿಶೇಷ ಪೂಜೆಯಲ್ಲಿ ವಿಜಯ್ ಭಾಗಿಯಾಗಿದ್ದಾರೆ. ಈ ಕ್ಷೇತ್ರದ ಮಹಿಮೆ ಬಹಳ ದೊಡ್ಡದು. ಸಾಕಷ್ಟು ಈ ಹಿಂದಿನ ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ದಕ್ಷಿಣ ಭಾರತದ ಪ್ರಮುಖ ಸಿನಿಮಾ ನಟ ನಟಿಯರೂ ಸೇರಿದ ಹಾಗೆ ಹೇಳ್ತಾ ಹೋದರೆ ಪಟ್ಟಿ ಮಾಡ್ಬೋದು. ಅಷ್ಟು ನೂರಾರು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರು ಭೇಟಿ ಕೊಟ್ಟು ತಮ್ಮ ಸಂಕಲ್ಪಗಳನ್ನು ಮಾಡಿ ಹರಕೆಗಳನ್ನು ತೀರಿಸುವಂಥ ಬಹಳ ಶಕ್ತಿಶಾಲಿ ಶಕ್ತಿಪೀಠವಾಗಿ ಗುರುತಿಸ್ಕೊಂಡಿರುವಂಥದ್ದು ಈ ಮೂಕಾಂಬಿಕಾ ದೇಗುಲ. ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಜಯಲಲಿತಾ ಅವರು, MGR ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಸಾಲಿಗೆ ಈಗ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ವಿಜಯ್ ಕೂಡ ಸೇರ್ಪಡೆಯಾಗಿದ್ದಾರೆ. ಸಾಂಪ್ರದಾಯಿಕ ಉಡುಪು ತೊಟ್ಟು ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ದೇವಸ್ಥಾನದ ಸುತ್ತಮುತ್ತ ದೊಡ್ಡ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿತ್ತು. ವಿಜಯ್ ಅವರ ಆಗಮನದ ಸಂದರ್ಭದಲ್ಲಿ ಅಗತ್ಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಸಾಮಾನ್ಯವಾಗಿ ದರ್ಶನಕ್ಕೆ ಬರುವಂತಹ ಜನಸಾಮಾನ್ಯರಿಗೆ, ಭಕ್ತಾದಿಗಳಿಗೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗದ ಹಾಗೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಬಹಳ ದೊಡ್ಡ ಇತಿಹಾಸ ಮತ್ತು ಹಿನ್ನೆಲೆಯನ್ನು, ಕ್ಷೇತ್ರದ ಮಹಿಮೆಯನ್ನು ಈ ಕ್ಷೇತ್ರ ಹೊಂದಿದೆ. ಇಡೀ ಭಾರತದಲ್ಲಿ ಶಕ್ತಿಪೀಠಗಳ ಪೈಕಿ ಅತ್ಯಂತ ಶಕ್ತಿಯುತ ಕೇಂದ್ರವಾಗಿ, ಶಕ್ತಿಪೀಠವಾಗಿ ಗುರುತಿಸಿಕೊಂಡಿರುವಂಥ ಕೆಲವು ಕ್ಷೇತ್ರಗಳ ಪೈಕಿ ನಮ್ಮ ಕೊಲ್ಲೂರಿನ ಈ ಮೂಕಾಂಬಿಕೆಯ ಸನ್ನಿಧಿಯೂ ಕೂಡ ಹೌದು. ಬಹಳಷ್ಟು ಕಾರಣಗಳಿಗೆ ಇಲ್ಲಿ ಬಂದು ಸಂಕಲ್ಪಗಳನ್ನು ಮಾಡಿಕೊಳ್ತಾರೆ. ಅದು ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಈಡೇರಿದ ನಂತರ ತಾವು ಏನು ಸಂಕಲ್ಪ ಮಾಡಿದ್ರು ಅದೇ ರೀತಿ ಬಂದು ಹರಕೆಯನ್ನು ತೀರಿಸಿ ಹೋಗ್ತಾರೆ. ಗೊತ್ತಿಲ್ಲ ವಿಜಯ್ ಅವರು ಏನಾದರೂ ಅಂದ್ಕೊಂಡಿದ್ರ, ಹರಕೆ ಅಥವಾ ಸಂಕಲ್ಪ ಇತ್ತ ಅವರದ್ದು ಚುನಾವಣಾ ಪೂರ್ವದಲ್ಲಿ? ಒಂದು ವೇಳೆ ನಾನು ಚುನಾವಣೆಯಲ್ಲಿ ಗೆದ್ದರೆ, ಮುಖ್ಯಮಂತ್ರಿ ಆದರೆ ಬರ್ತೀನಿ ಅನ್ನೋ ಏನಾದರೂ ಸಂಕಲ್ಪ ಮಾಡಿಕೊಂಡಿದ್ರ ಅವಾಗೆ ಗೊತ್ತಿಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ವಿಜಯ್ ಕೈಗೆ ರಕ್ಷಾ ಕವಚವನ್ನು ಕಟ್ಟಿದ್ದಾರೆ ಅರ್ಚಕರು. ಸಂಕಲ್ಪ ಮಾಡಿ ದೇವಿಗೆ ಸಿಎಂ ವಿಜಯ್ ಕೈ ಮುಗ್ದಿದ್ದಾರೆ. ರಕ್ಷಾ ದಾರವನ್ನ ಅರ್ಚಕರು ಸಿಎಂ ವಿಜಯ್ ಕೈಗೆ ಕಟ್ಟಿದ್ದಾರೆ. ಅಂದ್ರೆ ಸಂಕಲ್ಪ ಮಾಡಿಕೊಂಡಿದ್ದಾರೆ ವಿಜಯ್. ನಾವೀಗಾಗಲೇ ಹೇಳ್ತಾ ಇದ್ವಿ, ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ವಿಜಯ್ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯಲ್ಲಿ ವಿಜಯ್ ಭಾಗಿಯಾಗಿದ್ದಾರೆ. ಸಂಕಲ್ಪ ಮಾಡಿಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಲವು ರೀತಿಯ ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ. ತಮ್ಮ ಇಷ್ಟಾರ್ಥ ಬೇಡಿಕೆಗಾಗಿ ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ವಿಜಯ್ ತಮ್ಮ ರಾಜಕೀಯದ ಯಶಸ್ಸಿಗೋ ಅಥವಾ ತಮ್ಮ ವೈಯಕ್ತಿಕ ಕಾರಣಗಳಿಗೋ ಸಂಕಲ್ಪವನ್ನು ಅವರವರ ಉದ್ದೇಶಗಳಿಗೆ ಅನುಗುಣವಾಗಿ ದೇವಿಯ ಮುಂದೆ ಮಾಡಿಕೊಳ್ತಾರೆ. ಅದೇ ರೀತಿ ತಮಿಳುನಾಡಿನ ಸಿಎಂ ವಿಜಯ್ ಕೂಡ ಇವತ್ತು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ಅರ್ಚಕರು ಸಿಎಂ ವಿಜಯ್ ಕೈಗೆ ರಕ್ಷಾ ದಾರವನ್ನು ಕಟ್ಟಿದ್ದಾರೆ. ಸಂಕಲ್ಪ ಮಾಡಿ ದೇವಿಗೆ ವಿಜಯ್ ಕೈ ಮುಗಿದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಬೇಡಿದ್ದೆಲ್ಲವನ್ನೂ ಕೂಡ ದೇವಿ ನೀಡ್ತಾಳೆ ಅನ್ನುವಂಥ ಬಹಳ ದೊಡ್ಡ ನಂಬಿಕೆ ಇದೆ.
ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ತಮ್ಮ ಮಕ್ಕಳ ಸಮೇತ ಬರ್ತಾರೆ, ಹೆಸರಿಡೋದಕ್ಕೆ ಬರ್ತಾರೆ, ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬರ್ತಾರೆ. ಕಲೆ, ಸಿನಿಮಾ, ರಾಜಕಾರಣ, ಕ್ರೀಡೆ ಈ ರೀತಿಯಾಗಿ ಸಂಬಂಧಪಟ್ಟಂಥ ಕ್ಷೇತ್ರಗಳಿಂದ ಗಣ್ಯರು ಹಲವು ಸನ್ನಿವೇಶ ಇಲ್ಲಿ ಬಂದು ತಮ್ಮ ಸಂಕಲ್ಪಗಳನ್ನು ಮಾಡಿದ್ದಾರೆ. ನೋಡಬಹುದು, ಕೊಲ್ಲೂರಿನ ಮೂಕಾಂಬಿಕಾ ದೇವಾಲಯದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು TV 9ನಲ್ಲಿ ಗಮನಿಸ್ತಾ ಇದ್ದೀರಾ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ಸೇರಿದ್ದಾರೆ. ಸಾಕಷ್ಟು ಅಕ್ಕಪಕ್ಕದ ಜಿಲ್ಲೆಯಿಂದ ಬಂದಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ದೇವಿಯ ದರ್ಶನ ಮುಗಿಸಿ ಬಂದಿದ್ದಾರೆ ಅನ್ಸುತ್ತೆ CM ವಿಜಯ್. ಬಂದವರೇ ಅಲ್ಲಿ ನೆರೆದಿದ್ದಂತಹ ತಮ್ಮ ಅಭಿಮಾನಿಗಳ ಕಡೆಗೆ ಒಮ್ಮೆ ಕೈ ಮುಗಿದು ಅದಾದ ಮೇಲೆ ಅಲ್ಲಿಂದ ಹೊರಟಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.